ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡ್ಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು. ಇವತ್ತಿನವರೆಗೆ ಬೆಳೆ ಹಾನಿ 1 ರೂಪಾಯಿ ಕೊಡ್ಲಿಲ್ಲ. ಹೇಳ್ತಾವ್ರಿ 2,000 ಕೋಟಿ ಕೊಡ್ತಾರಂತ, ಇನ್ನೂ ಯೋಚನೆ ಮಾಡ್ತಾವ್ರು ಕೊಡಕ್ಕೆ. ಎಲ್ಲ ಮಾತಾಡೋಣ, ಇನ್ನೂ ಬಹಳ ದಿನ ಇದೆ. ಇದು ಮೊದಲು ಏಕಾತ ಬೇಕಾತ ನೋಡೋಣ. ಏನ್ ಹೇಳಿ ಒಬ್ಬರು ಕೇಳಿ ಬ್ರದರ್. ನೋಡೋಣ, ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಈಗ ನಮ್ಮ ಮೈತ್ರಿ ಬಗ್ಗೆ ಇವತ್ತೇನು ಜೆಡಿಎಸ್ ಬಿಜೆಪಿಯ ಮೈತ್ರಿ ಇದೆ, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅಬಾಧಿತವಾಗಿ ಈ ಮೈತ್ರಿ ಮುಂದುವರಿತದೆ. ಅವತ್ತು ಬಿಜೆಪಿ ಮತ್ತು ನಾನು ಸರ್ಕಾರ ಏನ್ ಮಾಡೋದು, ಜನತಾದಳ, ಹಲವಾರು ಜನ ಈಗಲೂ ಹೇಳ್ತಾರೆ ನಿಜವಾದಂತ ಕೃಷ್ಣದೇವರಾಯನ ಆಡಳಿತ ಯಾವ ರೀತಿ ಇತ್ತು ಅಂತ ಆಡಳಿತ ನೋಡೋದು ಅವತ್ತು 20 ತಿಂಗಳು ಅಂತ ಹೇಳ್ತಾರೆ. ಇವತ್ತು ಬಹಳ ಜನ ಬಂದವರು ಮಾಡಿ ತೋರಿಸಿದೀವಿ. ರೈತರು ಸಾಲ ಮನ್ನಾ ಮಾಡಿ ಡೆವಲಪ್ಮೆಂಟ್ ವರ್ಕು ಎಲ್ಲರೂ ನಿಲ್ಲಿಸಿದೀವ ನಮ್ಮ ಕಾಲದಲ್ಲಿ? ಏನ್ ಹೇಳಿ? ಅಯ್ಯೋ, ಹೇಳ್ತಾರೆ ಅವ್ರು ಹೇಳ್ಕೊಳ್ಳೇಬೇಕಲ್ಲ. ದುಡ್ಡಿನ ಮದ ಲೂಟಿ ಮಾಡಿ ದುಡ್ಡು ಇಟ್ಕೊಂಡವ್ರೆ. ಆ ದುಡ್ಡು ಎರಚ್ಬಿಟ್ಟು ಓಟ್ ಹಾಕ್ಸ್ಕೊತೀವಿ ಅಂತ ತಿಳ್ಕೊಂಡವ್ರೆ. ಗೊತ್ತಾಗತ್ ಬನ್ನಿ. ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ. ನನಗೆ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗದೇ ಹೋದ ಅಂತ ಅನ್ಕೊಂಡಿದ್ರು. ಮತ್ತೆ ಭಗವಂತನ ಆಶೀರ್ವಾದ ಗಟ್ಟಿಮುಟ್ಟಾಗಿ ಬಂದಿದ್ದೇನೆ, ಇದ್ದೀನಿ ನಿಮ್ಮ ಮುಂದೆ. ನನಗೆ ವಿಶ್ವಾಸ ಇದೆ, ಈ ಜನ, ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ, ದಿನಕ್ಕೆ ಕಾಯ್ತಾವ್ರೆ ಯಾವಾಗ ಬರೋ ಚುನಾವಣೆ ಅಂತ. ನನಗ